ಇದೇ ನೋಡಿ ವರ್ಲ್ಡ್ ಫೇಮಸ್ ಯಾನಾ ಕೇವ್ಸ್. ಈ ಒಂದು ಕೇವ್ಸ್ ಎಲ್ಲಿದೆ ನಿಮಗೆ ಗೊತ್ತಾ? ಎಷ್ಟು ದೊಡ್ಡದಾಗಿದೆ ಗುರು. ಇವತ್ತು ನಾವು ಯಾನಾ ಕೇವ್ಸ್ಗೆ ಹೋಗ್ತಾ ಇದೀವಿ. ಕುಮಟಾ ಇಂದ 25 ಕಿಲೋಮೀಟರ್ಸ್ ಆಗುತ್ತೆ, ಗೋಕರ್ಣ ಇಂದ 48 ಕಿಲೋಮೀಟರ್ಸ್ ಆಗುತ್ತೆ. ಫೈನಲಿ ನಾವು ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಇದು ಯಾನಾ ಕೇವ್ಸಿನ ಎಂಟ್ರೆನ್ಸ್. ಇದು ಪುಣ್ಯವಾದ ಜಾಗ ಗುರು. ಎಂಟ್ರಿ ಟಿಕೆಟ್ 10 ರುಪೀಸು, ಪಾರ್ಕಿಂಗ್ ಚಾರ್ಜರ್ಸ್ 40 ರುಪೀಸು. ಬೆಳಗ್ಗೆ 8 ಗಂಟೆಯಿಂದ 5 ಗಂಟೆ ಗಂಟೆ ಓಪನ್ ಆಗಿರುತ್ತೆ. ನೀವು ಎಂಟ್ರೆನ್ಸ್ ಇಂದ ಟ್ರಕ್ಕಿಂಗ್ ಮಾಡ್ತಾ ಹೋಗ್ಬೇಕಾಗತ್ತೆ. ಯಾನಾ ಕೇವ್ಸ್ ಇರೋದು ಹೊನ್ನಾವರದ ಫಾರೆಸ್ಟ್ ಒಳಗಡೆ ಟ್ರಕ್ಕಿಂಗ್ ಮಾಡೋದೇ ಒಂಥರ ಸೂಪರ್ ಅಂತಾನೆ ಹೇಳ್ಬೋದು. ನೀವು ಟ್ರಕ್ಕಿಂಗ್ ಲವರ್ಸಾ ಈ ಒಂದು ಜಾಗಕ್ಕೆ ಬನ್ನಿ, ನಿಮಗೆ ಪಕ್ಕ ಇಷ್ಟ ಆಗುತ್ತೆ. ಸ್ಟಾರ್ಟಿಂಗು ಜೋಶು ಸೂಪರ್ ಆಗಿತ್ತು, ಹೋಗ್ತಾ ಹೋಗ್ತಾ ಸುಸ್ತಾಯ್ತು. ಜೈ ಶ್ರೀರಾಮ್ ಅಂತ ಹೇಳಿ ನಾವು ಟ್ರಕ್ಕಿಂಗ್ ನ ಕಂಟಿನ್ಯೂ ಮಾಡ್ತಾ ಇದೀವಿ. ಯಾನಾ ಕೇವ್ಸ್ ನಲ್ಲಿ 2 ದೊಡ್ಡ ಕೇವ್ಸ್ ಗಳಿದೆ. ಇದೀಗ ನೀವು ನೋಡ್ತಾ ಇದ್ದೀರಾ ಮೊದಲ ಕೇವ್ಸ್ ಮೋಹಿನಿ ಗುಹೆ ಅಂತ. ಇದರ ಹೈಟು 90 ಮೀಟರ್. ಎಷ್ಟು ದೊಡ್ಡದಾಗಿದೆ ಗುರು, ಬೆಂಕಿಯಾಗಿದೆ ಅಂತ ಹೇಳ್ತೀನಿ. ಹಾಗೇನೆ ಚೂಪಾಗಿದೆ ಮೇಲೆಲ್ಲ, ಇದೆಲ್ಲ ಕೂಡ ನ್ಯಾಚುರಲ್. ಸೆಕೆಂಡ್ ಗುಹೆ ಭೈರವೇಶ್ವರ ಕೇವ್ಸ್ ಅಂತ, ಇದೇ ಮೇಯ್ನು. ಈ ಒಂದು ಕೇವಿನ ಹೈಟು 120 ಮೀಟರ್. ಅದಕ್ಕಿಂತ ಇದು 30 ಮೀಟರ್ ದೊಡ್ಡದಾಗಿದೆ. ಹಾಗೇನೆ ಸಖತ್ತು ಚೂಪಾಗಿದೆ. ಭೈರವೇಶ್ವರ ಗುಹೆನ ಕೆಳಗಡೆ ಉದ್ಭವ ಆಗಿರುವ ಶಿವಲಿಂಗವಿದೆ. ನೀವು ಕೂಡ ಬನ್ನಿ, ಯಾನಾ ಕೇವ್ಸ್ ನ ನೋಡ್ಕೊಂಡು ಹೋಗಿ. ಮುಂದಿನ ವಿಡಿಯೋದಲ್ಲಿ ಯಾನಾ ಕೇವ್ಸ್ ಬಗ್ಗೆ ಇನ್ನೂ ಹೆಚ್ಚಾಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಇವಾಗಲೇ ಲೈಕ್ ಮಾಡಿ.